ಕಲ್ಲಂಗಡಿ ಬೀಜ ಆಗಿರ್ಬೋದು, ಬ್ಲಾಕ್ ಬೆರಿ ಆಗಿರ್ಬೋದು, ಮತ್ತೆ ಎಳ್ಳು, ಮತ್ತೆ ಹುಚ್ಚೆಳ್ಳು, ಸೊ ಇವೆಲ್ಲವುದು ಬ್ಲಾಕ್ ಕಲರು ಕಿಡ್ನಿ ಕಲರ್. ಕಿಡ್ನಿ ಚೆನ್ನಾಗಿತ್ತಂದ್ರೆ ಆ ಬ್ಲಾಕ್ ಕಲರ್ ಎಲ್ಲೆಲ್ಲಿ ಬರುತ್ತೆ ಅಂದ್ರೆ ಏರ್ಸಲ್ಲಿ ಬರುತ್ತೆ. ನಾನು ಬಂದಾಗೆಲ್ಲ ನಿಮ್ಮ ಹೇರ್ ಮೇಲೆ ಕಂಡ ನನಗೆ. ಅದಕ್ಕೆ ಯಾವ ಬಣ್ಣ ಹಚ್ಚಿದ್ರೆ ಹೇರ್ ಇಷ್ಟು ಚೆನ್ನಾಗಿ ಬರೋದಕ್ಕೆ? ಬಣ್ಣ ಯಾವುದಿಲ್ಲ, ಒಳಗಡೆಯಿಂದನೇ ಒಂದು ಬಣ್ಣ ಬರುತ್ತೆ. ದೇರ್ ಇಸ್ ಎಸೆನ್ಸ್ ಅಂತೀವಿ ನಾವು. ಓಕೆ, ಯಾಕಂದ್ರೆ ಈ ಪುಸ್ತಕದಲ್ಲಿ ನಾನು ಅವಾಗಲೇ ಬ್ರಹ್ಮಾಂಡ ಇದೆ ಇಲ್ವಂಥದ್ದು, ಬಣ್ಣದ್ರೆ ಬ್ರಹ್ಮಾಂಡ ಇದೆ. ಹೌದು. ಹಾಗಾಗಿ ಇತ್ತೀಚೆಗೆ ಹೇರ್ ಫಾಲಿಂಗ್ ಅದು ಇದೆಲ್ಲ ಶುರು ಆಗುತ್ತಲ್ಲ, ಹಾಗಾಗಿ ನಿಮ್ಗೆ ಇಷ್ಟು ಚೆನ್ನಾಗಿದೆಯಲ್ಲ, ಯಾವ ಬಣ್ಣ ಹಚ್ಚಿದ್ರಿ? ಬಣ್ಣ ಒಂದೊಂದು ಆರ್ಗನ್ ಒಂದೊಂದು ಬಣ್ಣ ಕೊಡುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ಲಿವರಿಗೆ ಏನಾದರೂ ಕಾಯಿಲೆ ಬಂದಾಗ ಗ್ರೀನ್ ಆಗುತ್ತೆ, ಅದು ಮೋಷನ್ನಲ್ಲಿ ಆಗಿರ್ಬೋದು, ನರಗಳಾಗಿರ್ಬೋದು, ಅಂದರೆ ಲಿವರ್ ಬಣ್ಣ ಗ್ರೀನ್. ಓಕೆ. ಅದೇ ಥರ ಸ್ಪ್ಲೀನಲ್ಲಿ ಏನಾದ್ರು ವ್ಯತ್ಯಾಸ ಆದರೆ, ಸ್ಪ್ಲೀನ್ ಜಾಂಡೀಸ್ ಆದರೆ ನಿಮಗೆ ಯೆಲ್ಲೋಯಿಶ್ ಆಗುತ್ತೆ ಕಣ್ಣುಗಳು, ಜಾಂಡೀಸ್ ಆದಾಗ. ಓಕೆ, ಆ ಥರ ದೇಹದ ಒಂದೊಂದು ಆರ್ಗನ್ಸ್ ಒಂದೊಂದು ಬಣ್ಣನ ಎಕ್ಸ್ಪ್ರೆಸ್ ಮಾಡ್ತವೆ. ನಿಮಗೆ ಗೊತ್ತಾ ಆಟದ ಬಣ್ಣ ಯಾವುದಂತ? ಆಟದ ಬಣ್ಣ ನಿಮ್ಮ ರೈಟ್ ನ್ಯೂಸ್ ಬಣ್ಣ ರೆಡ್. ರೆಡ್ ನಿಮ್ಗೆ ಆರ್ಟಲ್ಲಿ ಏನೇ ವ್ಯತ್ಯಾಸ ಆದರೆ ರೆಡ್ ಆಗುತ್ತೆ. ಆ ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಬ್ಲೀಡಿಂಗ್ ಆಗಿರ್ಬೋದು, ಕಣ್ಣು ರೆಡ್ ಆಗಿರ್ಬೋದು. ಎಲ್ಲೇ ರೆಡ್ ಆಗಿದೆ ಅಂದರೆ ಬಾಡಿನಲ್ಲಿ ಹೀಟ್ ವೇರಿಯೇಷನ್, ಆರ್ಟ್ ಮೆರಿಡಿಯನ್ ವ್ಯತ್ಯಾಸ ಆಗಿರುತ್ತೆ. ಓಕೆ, ಅಂದರೆ ಬಾಡಿ ಹೀಟ್ ಆಗಿದೆ ಅಂತನಾ? ಹೀಟ್ ಆಗಿರ್ಬೋದು. ಓಕೆ, ಅದೇ ಥರ ಬ್ರೌನ್ ಕಲರ್ ವ್ಯತ್ಯಾಸ ಆಗ್ತಾಯಿದೆ, ಬ್ರೌನ್ ಪ್ಯಾಚಸ್ ಆಗ್ತಾಯಿದೆ ಸ್ಕಿನ್ ಮೇಲೆ ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ಲಂಗ್ಸ್. ಓಕೆ, ಲಂಗ್ಸ್ ಬ್ರೌನ್ ಅಂಡ್ ಪೇಲ್ ವೈಟ್ ಪ್ಯಾಚಸ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಎ ಲಂಗ್ಸ್. ಓಕೆ, ಅದೇ ಥರ ಬಾಡಿನಲ್ಲಿ ಎಲ್ಲೇ ಬ್ಲ್ಯಾಕ್ ಕಲರ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಇದು ಕಿಡ್ನಿ ಕಲರ್ ಬ್ಲ್ಯಾಕ್. ಓಕೆ, ನೀವು ಕರಿ ಬಣ್ಣದ ಆಹಾರ ಕೊಟ್ರೆ ಕಿಡ್ನಿ ವೆರಿ ಹ್ಯಾಪಿ, ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ, ಕಿಡ್ನಿಗೆ ಕಲ್ಲಂಗಡಿ ಬೀಜ ಆಗಿರ್ಬೋದು, ಬ್ಲಾಕ್ ಬೆರಿ ಆಗಿರ್ಬೋದು, ಮತ್ತೆ ಎಳ್ಳು, ಮತ್ತೆ ಹುಚ್ಚೆಳ್ಳು, ಸೊ ಇವೆಲ್ಲವುದು ಬ್ಲ್ಯಾಕ್ ಕಲರು ಕಿಡ್ನಿ ಕಲರ್. ಕಿಡ್ನಿ ಚೆನ್ನಾಗಿತ್ತಂದ್ರೆ ಆ ಬ್ಲ್ಯಾಕ್ ಕಲರ್ ಎಲ್ಲೆಲ್ಲಿ ಬರುತ್ತೆ ಅಂದ್ರೆ ಏರ್ಸಲ್ಲಿ ಬರುತ್ತೆ. ಓಕೆ, ಈಗ ಸೀಕ್ರೆಟ್ ಬಿಚ್ಚಿಟ್ರಿ ನೀವು ಅಷ್ಟೇ, ಇನ್ನೇನಿಲ್ಲ. ನೀವು ಕಿಡ್ನಿನ ಸ್ಟ್ರೆಂಥನ್ ಮಾಡ್ತಾ ಹೋಗಿ, ನರಿಶ್ ಮಾಡ್ತಾ ಹೋಗಿ ಬ್ಲ್ಯಾಕ್ ಬಂದ್ಬಿಡುತ್ತೆ. ಓಕೆ, ಅಂದ್ರೆ ವೈಟ್ ಹೇರ್ಸ್ ಕೂಡ ವಿತಿನ್ 40 years ಇಟ್ಸ್ ಪಾಸಿಬಲ್. ಓಕೆ, ಬ್ಲ್ಯಾಕ್ ಕನ್ವರ್ಟ್ ಆಗ್ತಾ ಇರುತ್ತೆ. ವಿತಿನ್ 40 years. ಆಫ್ಟರ್ 40 years ನಾರ್ಮಲಿ ನಿನ್ನ ಎಸೆನ್ಸು ಸ್ಯಾಚುರೇಷನ್ಸ್ ರೀಚ್ ಆಗ್ಬಿಟ್ಟಿರುತ್ತೆ. ಮೇಲ್ ಸ್ಟ್ರೆಂತ್ ಹೆಂಗ್ ಗೊತ್ತಾ? 40 ರೈಸ್ ಇರುತ್ತೆ, 40 to 60 ನಾರ್ಮಲ್ ಆಗುತ್ತೆ, 60 ಆದ್ಮೇಲೆ ಡೌನ್ ಆಗುತ್ತೆ. ಸೊ ಹಾಗಾಗಿ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಎಸೆನ್ಸ್. ಕಿಡ್ನಿ ಎಸೆನ್ಸ್ ಅಂತ ಕರೀತಾರೆ, ಜಿಂಗ್ ಎನರ್ಜಿ ಅಂತ ಕರೀತಾರೆ. ಹಾಗಾಗಿ ಅದೇ ತರ ಆ ಕಪ್ಪು ಹೆಚ್ಚುನೂ ಆಗ್ಬಾರ್ದು. ಅದೇ ಕಿಡ್ನಿ ಕೋಲ್ಡ್ನೆಸ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಕಪ್ಪು ಇಲ್ಲಿ ಮಾತ್ರ ಇರಲ್ಲ, ಅಲ್ಲೆಲ್ಲೆಲ್ಲಿ ಬಂದ್ಬಿಡ್ತೈತೆ, ಅಲ್ಲುಗಳು ಕಪ್ಪಾಗೋದು. ಓಕೆ, ಸ್ಕಿನ್ ಕಪ್ಪಾಗೋದು, ಬ್ಲ್ಯಾಕ್ ಪ್ಯಾಚಸ್ ಆಗೋದು. ಎಸ್, ಬ್ಲ್ಯಾಕ್ ಕಲರ್ ಆಗ್ತಾ ಇದೆ ಅಂತಂದ್ರೆನಾಗಿ ಇಟ್ಸ್ ಬಿಕಾಸ್ ಆಫ್ ಕಿಡ್ನಿ. ನೋಡಿ, ಒಂದು 20 ವರ್ಷದ ಹುಡುಗನಿಗೆ ಎಲ್ಲ ಕಡೆ ಬ್ಲ್ಯಾಕ್ ಇರುತ್ತೆ, 40 ವರ್ಷಕ್ಕೆ ಅಲ್ಲೆಲ್ಲೆಲ್ಲ ವೈಟ್ ಆಗುತ್ತೆ, 60 ವರ್ಷಕ್ಕೆ ಪೂರ್ತಿ ವೈಟ್ ಆಗುತ್ತೆ. ದಟ್ ಮೀನ್ಸ್ ದ ಕಿಡ್ನಿ ಎನರ್ಜಿ ಇಸ್ ಡಿಕ್ಲೈನಿಂಗ್ ಅಂತ. ಓಕೆ, ಅದು ಹಾಳಾಗಿದೆ ಅಂತಲ್ಲ, ಅದ್ರದ್ದು ಎನರ್ಜಿ ಸ್ಟೇಟಸ್ ಡೌನ್ ಆಗ್ತಿದೆ ಅಂತ. ಓಕೆ ಓಕೆ, ಬಟ್ ಎನರ್ಜಿ ಸ್ಟೇಟಸ್ನ ಹೈಕ್ ಮಾಡಲಿಕ್ಕೆ ಸೊ ಯಾವ ಬಣ್ಣಗಳ ಬಳಸ್ಕೊಳ್ಬೇಕು? ಸಿ ಅಗೇನ್ ವಿ ಆರ್ ಯೂಸಿಂಗ್ ಬ್ಲ್ಯಾಕ್ ಕಲರ್. ಇದು ರೈಟ್ ನ್ಯೂಸ್.